चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि। ಓಂ. ಎಲ್ಲರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಈ ದಿನ ಸಿಂಪಲ್ ಆಗಿರುವಂಥ ಆಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ನಮ್ಮ ಕತ್ತುವಿನ ಸಮಸ್ಯೆ ಇದ್ದರೆ, ಕತ್ತು ನೋವಿನ ಸಮಸ್ಯೆ ಇದ್ದರೆ ಅದಕ್ಕೆ ಏನು ಮಾಡ್ಬೋದು? ಅದಕ್ಕೆ ಈ ರೀತಿ ಮೂಮೆಂಟನ್ನು ನೀವು ಮಾಡ್ಬೋದು. ಹೇಗೆ? ಅದಾದಮೇಲೆ ಯಾವುದೇ ಒಂದು ಆಸನ ಮಾಡೋ ಬದಲು ಇದನ್ನು ಆರಂಭದಲ್ಲಿ ನಾವು ಮಾಡಬೇಕು. ಈ ರೀತಿ ರಿಲ್ಯಾಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ವಿರುದ್ಧ ದಿಕ್ಕಿನಲ್ಲಿ ರಿಲ್ಯಾಕ್ಸ್ ಆಗಿಬಿಡ್ಬೇಕು. ಇದನ್ನು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು. ಇದಾದ ನಂತರ ಕೈಗಳನ್ನು ಹೀಗೆ ಈ ರೀತಿ ಮಾಡ್ತಾ ಹೋಗ್ಬೇಕು. ಇದನ್ನು ರೊಟೇಟ್ ಮಾಡ್ತಾ ಹೋಗಿ ಹೆಚ್ಚೆಚ್ಚು. ಚಕ್ರಾಕಾರವಾಗಿ ಈ ರೀತಿ ಬೆಳಗಿನ ಜಾವದಲ್ಲಿ ಅಭ್ಯಾಸ ಮಾಡೋದರಿಂದ ನಿಮ್ಮ ಶೋಲ್ಡರ್ಸ್ಗಳಿದಾವಲ್ಲ, ಶೋಲ್ಡರ್ಗಳು ತುಂಬ ಅಂದರೆ ತುಂಬ ಸ್ಟ್ರೆಂಗ್ತನ್ ಆಗ್ತಾ ಹೋಗ್ತವೆ. ಈ ರೀತಿ ಅದಾದಮೇಲೆ ಧೀರ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ರಿಲ್ಯಾಕ್ಸ್ ಆಗಿಬಿಡಿ. ಇದು ಆದಮೇಲೆ ಬಾಡಿಯನ್ನು ಟ್ವಿಸ್ಟ್ ಮಾಡೋದು ಹೇಗೆ? ಬಲಗೈಯನ್ನು ಹಿಂದೆ ತೆಗೆದುಕೊಳ್ಳಿ, ಎಡಗೈನ ಈಗ ಬಲದ ಮೊಣಕಾಲ ಮೇಲೆ ಇಟ್ಕೊಳ್ಳಿ. ಧೀರ ಉಚ್ಛ್ವಾಸ ನಿಶ್ವಾಸ ಮಾಡಿ. ಈ ರೀತಿ ಮಾಡೋದು. ರಿಲ್ಯಾಕ್ಸ್ ಆಗೋದು. ಇದಾದಮೇಲೆ ನಿಧಾನವಾಗಿ ಇದನ್ನೇನು ತೆಗೆದುಕೊಳ್ಳೋದು, ಹೀಗೆ
ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀರ್ಘ ಹೋಗಿ ಉಚ್ಛ್ವಾಸ ನಿಶ್ವಾಸ ಮಾಡೋದು. ಹೀಗೆ ಪ್ರತಿನಿತ್ಯ ಒಂದು 5-10 ನಿಮಿಷ ಫುಲ್ ಬಾಡಿ ಏನಾಗುತ್ತೆ, ಸಂಪೂರ್ಣ ಎನರ್ಜೈಸ್ ಆಗ್ತಾ ಹೋಗುತ್ತೆ. ಇದು ಮಾಡೋದರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ನಿಮ್ಮ ಕೆಪಾಸಿಟಿ ಅನುಸಾರನೇ ಮಾಡಬೇಕು. ಇದಾದಮೇಲೆ ಇದು ಬಟರ್ಫ್ಲೈ. ಇದಕ್ಕೆ ನಿಮಗೇನು ಭಾಳ ಸಮಯ ಬೇಕಾಗಿಲ್ಲ, ಒಂದು 10-15 ನಿಮಿಷ ನಿಮ್ಮ ಸಮಯ ತೆಗೆದುಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ಇದರಿಂದ ಹೋಲ್ ಬಾಡಿ ಏನಾಗುತ್ತೆ, ಎನರ್ಜೈಸ್ ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಈ ತೊಡೆ ಸಂದುಗಳು, ಯಾರಿಗೆ ಕಿಡ್ನಿ ಸಮಸ್ಯೆ ಇದೆ ಅಥವಾ ಕಿಡ್ನಿ ಸಮಸ್ಯೆ ಬರಬಾರ್ದು, ಈಗಾಗಲೇ ನಿಮಗೆ ಡಯಾಬಿಟಿಸ್ ಆರಂಭವಾಗಿದೆ, ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಪ್ರತಿನಿತ್ಯ ಒಂದು 5-10 ನಿಮಿಷ ಈ ಬಟರ್ಫ್ಲೈ ಮಾಡ್ತಾ ಹೋಗಿ. ಇದರಿಂದ ಏನಾಗುತ್ತೆ, ನಿಮಗೆ ಈ ತೊಡೆ ಸಂದುಗಳು ತುಂಬ ಸ್ಟ್ರೆಂಗ್ತನ್ ಆಗ್ತಾ ಹೋಗ್ತಾವೆ. ಇದಾದಮೇಲೆ ಸ್ವಲ್ಪ ಒಂದು ಕಾಲನ್ನು ಹೀಗೆ ಚಾಚ್ಕೊಳ್ಳಿ, ಹೀಗೆ ಕೂತ್ಕೊಳ್ಳಿ, ಕೈಯನ್ನು ಹೀಗೆ ತೆಗೆದುಕೊಳ್ಳಿ, ಇದನ್ನ ಹಿಡ್ಕೊಳ್ಳಿ, ಮೊಣಕ ಈಗ ಈ ರೀತಿ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಬೆಳಗಿನ ಜಾವ ಬಾಡಿ ತುಂಬ ಸ್ಟಿಪ್ ಆಗಿರುತ್ತೆ, ಅದು ಸಡ್ಲಾಗ್ತಾ ಹೋಗುತ್ತೆ. ಈ ರೀತಿ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ, ರಿಲ್ಯಾಕ್ಸ್ ಆಗಿಬಿಡಿ. ಪುನಃ ಇನ್ನೊಂದ್ಸಲ ಉಸಿರು ತೆಗೆದುಕೊಳ್ಳಿ, ಈ ರೀತಿ ರಿಲ್ಯಾಕ್ಸ್ ಆಗಿಬಿಡಿ. ಇದಾದಮೇಲೆ ನಿಧಾನವಾಗಿ ಬದಲಾವಣೆ ಮಾಡ್ಕೋಬೇಕು. ಇನ್ನೊಂದು ಕಡೆ ಈ ರೀತಿ ನಿಮ್ಮ ಕೆಪಾಸಿಟಿ ಅನುಸಾರ ಕೈಯನ್ನು ಹಿಂಗೆ ಇಟ್ಕೊಳ್ಳಿ, ಹೀಗೇ ಇಟ್ಕೋಬೇಕು. ಉಸಿರು ತೆಗೆದುಕೊಳ್ಳಿ, ಇದನ್ನು ಸರಿಯಾಗಿ ಹಿಡ್ಕೊಳ್ಳಿ, ಈ ರೀತಿ ಎಳ್ಕೊಳ್ಳಿ, ಆ ಬದಿಗೆ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಪೂರ ಈ ಭಾಗ ಎಲ್ಲ ಎಳಿತಾ ಹೋಗುತ್ತೆ. ರಿಲ್ಯಾಕ್ಸ್ ಆಗಿಬಿಡಿ. ತದನಂತರ ಪುನಃ ನೀವು ಬಟರ್ಫ್ಲೈ ಮಾಡ್ತಾ ಹೋಗಿ. ಸ್ವಲ್ಪ ಹೆಚ್ಚು ವೇಗವಾಗಿ ಮಾಡಿ. ಇದನ್ನು ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಿ. ಬೆಳಗಿನ ಜಾವ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಬೇಕು ಅಂತಂದರೆ ಇದನ್ನು ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಬೇಕು. ಹೀಗೆ ಒಂದು 5-10 ನಿಮಿಷ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಸಂಪೂರ್ಣ ಈ ತೊಡೆ ಭಾಗ ಸಂಪೂರ್ಣ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಇದಾದಮೇಲೆ ನೀವು ಹೀಗೆ
ಇದಕ್ಕೆ ಲೋಲೋಕಾಸನ ಅಂತ ಕರೀತಾರೆ. ಇದನ್ನು ಅಭ್ಯಾಸ ಮಾಡ್ತಾ ಹೋಗ್ಬೋದು ನೀವು. ಅದೇ ರೀತಿ ಇನ್ನೊಂದು ಬದಿಗೆ ರಿಲ್ಯಾಕ್ಸ್ ಆಗಿಬಿಡಿ. ಇಷ್ಟು ಪ್ರತಿನಿತ್ಯ ಕತ್ತು, ಈ ದೇಹ ಈ ಭಾಗ, ತೊಡೆ ಸಂದು, ಮೊಣಕಾಲು ಇವುಗಳು ಸಂಪೂರ್ಣವಾಗಿ ಎಷ್ಟೇ ನೀವು ಮಾಡಿದ್ರೆ ಸಾಕು. ಸಮಯ ಇಲ್ಲ ಅಂತಂದರೆ ಒಂದು 15 ನಿಮಿಷ, ಸಮಯ ಇದ್ದರೆ ಅರ್ಧ ಗಂಟೆ, 45 ನಿಮಿಷ, 1 ಗಂಟೆ, 24 ಗಂಟೆಗಳಲ್ಲಿ 1 ಗಂಟೆ ನಿಮ್ಮ ದೇಹಕ್ಕಾಗಿ ಮೀಸಲಾಗಿಡಿ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.